ಶ್ರೀನಿವಾಸಾಯ ತೇ ನಮಃ. ಸ್ವಾಮಿ, ನಮ್ಮ ಅತ್ತಿಗೆನ ಚೆನ್ನಾಗಿ ನೋಡ್ಕೊ. ಆರೋಗ್ಯವಂತ ಮಗುನ ಕೊಟ್ಟು ನಮ್ಗೆಲ್ರಿಗೂ ಆನಂದ ಕೊಡು. ಅಣ್ಣ ಅತ್ತಿಗೆ ಕ್ಷೇಮನೇ ನಮ್ಮೆಲ್ರ ಕ್ಷೇಮ. ನಮಸ್ತೆ ಸರ್. ಹೂ ಫ್ರೆಶ್ನಾ? ಫ್ರೆಶ್ ಸರ್, ರಾತ್ರಿ ತಗೊಂಡ್ಬಂದಿರೋದು. ಏಯ್, ರಾತ್ರಿ ಹೂ ಫ್ರೆಶ್ ಅಂತೀಯಲ್ಲೋ? ಏನೋ ಸೀನು? ತೋಟದಿಂದನಾ? ಅಲ್ಲಿ ನೋಡಿ ಸರ್, ಈಗಲೇ ತೋಟದಿಂದ ತಂದಿರೋದು ಫ್ರೆಶ್ ಹೂ. ಹೋಗಿ ತಗೊಳ್ಳಿ. ಅಮ್ಮ, ಒಂದ್ ಮೊಳ ಎಷ್ಟಮ್ಮ? 100 ರೂಪಾಯಿ ಸರ್. 50 ರೂಪಾಯಿ ತಗೊಳಮ್ಮ. 80 ರೂಪಾಯಿ ಕೊಡಿ ಸರ್. ಸರಿ ಕೊಡಮ್ಮ. ಕನಕದುರ್ಗ, ನನ್ ಕನಕದುರ್ಗನೇನಾ? ಇಷ್ಟು ಸುಂದರವಾಗಿ ಯಾವತ್ತೂ ನೋಡಿರ್ಲಿಲ್ಲ. ಲೇಟಾಗಿ ಯಾಕೆ ಬಂದ್ರಿ ಅಂತ ಕೇಳ್ತೀನಿ ಅಂತ ಮೊದ್ಲೇ ಹೊಗಳ್ತಿದ್ದೀರಾ? ನೋನು ನಿಜವಾಗ್ಲೂ ಸುಂದರವಾಗಿದ್ಯಾ ದುರ್ಗಾ. ಇನ್ನು ಲೇಟ್ ಯಾಕೆ ಅಂತೀಯಾ? ನೀನ್ ಲಾಸ್ಟ್ ಮಿನಿಟ್ಗೆ ಹೂ ಬೇಕು ಅಂದೆಲ್ಲ, ಅದಕ್ಕೆ ತಗೋ. ತಗೊಳ್ಳಿ, ಇದನ್ನ ಹಿಡ್ಕೊಳ್ಳಿ. ಲೇಟಾಗಿ ಬಂದಿದ್ದಕ್ಕೆ ಪನಿಷ್ಮೆಂಟ್. ನನ್ ಮುಡಿಗೆ ನೀವೇ ಹೂ ಮುಡಿಸಿ. ಇದು ಅದೃಷ್ಟ ಅಂತ ಅನ್ಕೋತೀನಿ. ಅದನ್ನ ಯಾಕೆ ಸಪ್ರೇಟ್ ಆಗಿ ಇಟ್ಕೊಂಡೆ? ಇದನ್ನ ನನ್ ಗಂಡನಿಗೆ ಮುಡಿಸ್ತೀನಿ. ವಾಟ್? ನನ್ ತಲೆ ಮಿಲ? ಭಯ ಪಡ್ಬೇಡಿ, ನನ್ ಪ್ರೀತಿಯ ನಾದಿನಿಗೆ ಅಂತ ಕೃಷ್ಣ ಪ್ರಿಯಳಿಗೆ ಮೂಡಿಸ್ತೀನಿ. ನನ್ ತಂಗಿ ಅಂದ್ರೆ ನಿನಗೆ ನನಗಿಂತ ಹೆಚ್ಚು ಪ್ರೀತಿ. ಮತ್ತೆ ನೀವು ಬೇಗ ರೆಡಿಯಾಗಿ. 5 minutes. ಅತ್ತಿಗೆ, ಎಷ್ಟು ಮುದ್ದ ಕಾಣಿಸ್ತಿದ್ದೀರಾ. ಸಾಕ್ಷಾತ್ ಆ ಕನಕದುರ್ಗ ಮನೆ ಭೂಮಿಗೆ ಬಂದಂಗಿದೆ. ಹಾ, ನಮ್ಮಮ್ಮವರು ಸಾಕ್ಷಾತ್ ಆ ಅಮ್ಮನವ್ರ ಅಂಶನೇಯ. ದಿನ ನೋಡು ನನಗೆ ಹೀಗನ್ನಿಸ್ತಿದೆ ಅಂದ್ರೆ ಫಂಕ್ಷನ್ ಅಲ್ಲಿ 4 ಜನರ ದೃಷ್ಟಿ ನಿನ್ ಮೇಲೆ ಬೀಳೋ ಹಾಗಿದೆ. ಇರು. ನನ್ ದೃಷ್ಟಿ ಬೊಟ್ಟಿನ ವಿಷಯ ಬಿಟ್ಬಿಡು.
ನೀನ್ ರೆಡಿ ಆಗಿರ್ತೀಯ, ಹೂ ಮುಡ್ಸೋಣ ಅಂತ ಬಂದೆ. ನೀನೇನಿನ್ನೂ ಹೀಗೆ ಇದೆಯಾ? ನಾನ್ ರೆಡಿ. ನಾನ್ ಕೇಳಿದ್ದು ಪ್ರಿಯನ್ನ. ನಾನು ಆಗ್ಲೇ ರೆಡಿ ಆಗಿದ್ದೀನಿ ಅತ್ಗೆ. ಏನು ಈ ಸೀರೆಲಾ? ಏನ್ ಪ್ರಸಾದ್ ಇದು? ಇವತ್ತೇಳು ಸೀಮಂತ ಅಲ್ವಾ? ಒಂದ್ ರೇಷ್ಮೆ ಸೀರೆನೂ ಕೊಡಿಸ್ಲಿಲ್ವಲ್ಲ? ಈಗ ಹೇಳ್ ಪ್ರಸಾದ್. ಸೀಮಂತಕ್ಕಂತ ಈ ಸೀರೆನ ಅವರೇ ತಂದಿದ್ದು ಅತ್ಗೆ. ನಾನೇ ಇಂಥ ಸೀರೆ ಬೇಕು ಅಂದೆ. ನೆಂಟ್ರೆಲ್ಲ ಬರ್ತಾರೆ ಅಂತ ಗೊತ್ತಲ್ವಾ? ಫಂಕ್ಷನ್ಗೆ ಈ ಸೀರೆ ಏನು? ಏನಾಯ್ತು? ಅದ್ ಚೆನ್ನಾಗೇ ಇದೆಯಲ್ವಾ? ಇದು ನಮ್ ವಿಷಯ. ಸೀರೆ ಬಗ್ಗೆ ನಿಮ್ಗೇನ್ ಗೊತ್ತು? ಏನ್ ಪ್ರಸಾದ್ ನೀನು ನೆಕ್ಲೆಸ್ ಕೂಡ ಕೊಡಿಸ್ಲಿಲ್ವಾ? ಅದು ಬರೋ ತಿಂಗಳು ಚೀಟಿ ದುಡ್ಡು ಬರುತ್ತೆ, ಅವಾಗ ತಂದು ಕೊಡ್ತೀನಮ್ಮ. ಸೀಮಂತ ಇವತ್ತು, ಇವಾಗ್ಲೇ. ನಾಳೆನ ನಾಡಿದ್ದು ಅಲ್ಲ. ಅಲ್ಲ, ನಾನು ಇದ್ದೀನಲ್ವಾ, ನನ್ನನ್ನು ಕೇಳ್ಬೋದಾಗಿತ್ತಲ್ಲ. ಯಾಕೆ ಸಂಕೋಚ? ಸತ್ಯವತಿ, ಹೋಗು, ಆ ಕಾಂಜೀವರಂ ರೇಷ್ಮೆ ಸೀರೆ, ಚಂದ್ರಮುಖಿ ನೆಕ್ಲೆಸ್ ಅನ್ನ ತಗೊಂಬಾ. ಆಯ್ತವ. ಸತ್ಯವತಿ ನಿಂತ್ಕೋ. ಬೇಡ ಅತ್ಗೆ, ರೇಷ್ಮೆ ಸೀರೆ ಒಡವೆಗಳು ನನಗಿಷ್ಟ ಇಲ್ಲ, ಅದಕ್ಕೆ ತರಿಸ್ಲಿಲ್ಲ. ನನ್ಗೆ ಈ ಸೀರೆನೇ ಇಷ್ಟ ಆಯ್ತು. ನನ್ಗೇನ್ ಹೊಸದಾಗಿ ಹೇಳ್ತಿದ್ಯಾ ಪ್ರಿಯಾ? ನಿನ್ ಸ್ವಾಭಿಮಾನಕ್ಕೆ ಅದು ಇಷ್ಟ ಆಗಲ್ಲ, ಆದ್ರೆ ನಿನ್ನ ಅಂದಕ್ಕೆ ಅದು ಸರಿ ಹೊಂದುತ್ತೆ. ಇದು ನಮ್ಮನೇಲಿ ನಡೀತಿರೋ ಫಂಕ್ಷನ್, ನನಗೂ ಖುಷಿ ಆಗ್ಬೇಕಲ್ವಾ? ನೀನ್ ಬೇಡ ಅಂದ್ರೆ ಹೇಗೆ ಹೇಳು? ನೆಂಟೆಲ್ಲ ಬಂದಾಗ ನೀನ್ ಹೀಗಿದ್ರೆ ಹೇಗೆ? ಇವ್ರೇನು ನಮ್ ಪರಿಸ್ಥಿತಿ ಏನು ಅಂತ ಎಲ್ರಿಗೂ ಗೊತ್ತಲ್ಲ ಅತ್ಗೆ. ನಮ್ದಲ್ದೇ ಇರೋದೇನೇ ಇದ್ರು ಬೇರೆಯವ್ರ ಸೊತ್ತೆ ಅಲ್ವಾ? ನನಗ್ ಬೇಜಾರಾಗತ್ತೆ. ಇವ್ರ ಮರ್ಯಾದೆ ನಾನೇ ತೆಗ್ದ ಹಾಗಾಗತ್ತೆ. ಏನ್ ಮಾತಾಡ್ತಿದ್ಯಾ ಪ್ರಿಯಾ ನೀನು? ನನ್ ಮಾತೇ ಕೇಳಲ್ವಾ? ನನಗೇನು ಗೊತ್ತಿಲ್ಲ ಅಂತಿದ್ಯಾ? ಹ? ಸತ್ಯವತಿ, ನೀನ್ ಹೋಗು. ಆಯ್ತವ. ಸತ್ಯವತಿ ಇರು. ನೀವ್ ಬನ್ನಿ ಇಲ್ಲಿ ಅತ್ಗೆ. ಹುಷಾರು. ನಿಮ್ ಮಾತನ್ನ ಇಲ್ಲ ಅಂತಿಲ್ಲ ಅತ್ಗೆ. ಅವ್ರು ಇಷ್ಟಪಟ್ಟು ತಗೊಂಡ್ ಬಂದಿದ್ದಾರೆ. ನಾನು ಅವ್ರ ಮನ್ಸಿಗೆ ಬೇಜಾರು ಮಾಡಿಸೋದಿಲ್ಲ. ಅವ್ರು ನೊಂದ್ಕೋತಾರೆ. ಅತ್ಗೆ, ನಿಮ್ ಪ್ರೀತಿ ಏನು ಅಂತ ನನಗೆ ಗೊತ್ತು. ಪ್ರೀತಿ ಇರೋದಕ್ಕೆ ತಾನೇ ಈ ಮನೇಲಿ ನಮ್ಗೆ ಜಾಗ ಕೊಟ್ಟಿದ್ದೀರಾ, ಆಧರಿಸ್ತಿದ್ದೀರಾ. ಸಾಕು ಅತ್ಗೆ. ಯೋಗ್ಯತೆಗೆ ಮೀರಿ ಆಸೆ ಪಡೋಳಲ್ಲ ನಾನು, ಅಪೇಕ್ಷೆ ಪಡೋಳಂತೂ ಅಲ್ವೇ ಅಲ್ಲ. ನೀನೇನ್ ಬೇಕಾದ್ರೂ ಹೇಳು ಪ್ರಿಯಾ, ನಾನ್ ಮಾತ್ರ ಒಪ್ಪಲ್ಲ. ಅರ್ಥ ಮಾಡ್ಕೋ ಅತ್ಗೆ. ಅವ್ರಿಗೂ ಚಿನ್ನದ ಬಡವೆ ತಂದವ್ರು ಏನೋ. ಅಮ್ಮನವ್ರಿಗೆ ಕಡಿಮೆ ಮಾಡಿದ್ರು ತಂಗಿ ಕಡಿಮೆ ಮಾಡಕ್ಕಿಲ್ಲ. ಇದು ನನ್ ಬಂಗಾರಿಗೆ. ಬಚಾವಾಗ್ಬಿಟ್ರು. ತುಂಬಾ ಚೆನ್ನಾಗಿದೆ ಅಣ್ಣ. ತಂಗಿ ಮನ್ಸು ಅರ್ಥ ಮಾಡ್ಕೊಂಡಿರೋ ಅಣ್ಣಯ್ಯ ಅಲ್ವಾ? ಹೌದು ಸತ್ಯವತಿ, ಅವ್ರ ಮನ್ಸು ಅವ್ರಿಗೆ ಮಾತ್ರ ಗೊತ್ತಿರತ್ತೆ. ಗೊತ್ತಾಗ್ದೆ ಹೇಗಿರುತ್ತೆ? ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದವ್ರು ನಾವಿಬ್ರು. ಅಣ್ಣನ ಕೈಯಲ್ಲೇ ಬೆಳೆದವಳು ನಾನು. ನಾನಂದ್ರೆ ನಮ್ಮಣ್ಣನ್ಗೆ ಪ್ರೀತಿ ಅಷ್ಟೇ ಅಲ್ಲ, ಪ್ರಾಣ. ಸರಿ, ನೀವು ಆಶೀರ್ವಾದ ತಗೊಳ್ಳಿ. ಮೊದಲು ಬಳೆ ಹಾಕೊಳ್ಳಿ ಇರಿ. ಅತ್ಗೆ, ನಿಮ್ ಕೈಯಾರಿ ಈ ಬಳೆನ ತೊಡಿಸಿ. ನನ್ ಮಾತ್ ನೀನ್ ಕೇಳಿದ್ಯಾ? ನಾನ್ ಯಾಕೆ ಬಳೆ ತೊಡಿಸ್ಬೇಕು? ನಿಮ್ ಅಣ್ಣನ ಕೈಯಿಂದಾನೇ ತೊಡಸ್ಕೊ. ನಿನಗೂ ತೃಪ್ತಿ, ನಿಮ್ಮ ಅಣ್ಣನ್ಗೂ ತೃಪ್ತಿ.
ನಮ್ಮ ಅತ್ತಿಗೆ ಬಂಗಾರದಂತವಳು. ಕೋಪ ಮಾಡ್ಕೊಂಡ್ರು ಮುದ್ದಾಗಿರ್ತಾರೆ. ಮನಸ್ಸು ಬೆಣ್ಣೆ ತರ. ಸಾಕು ಹೋಗ್ಲಿದ್ ಸಾಕು. ಹೋಗ್ಲಿ, ಅಟ್ಟಕ್ಕೇರ್ಸೋದು ಅಣ್ಣ ತಂಗಿ ಇಬ್ರಿಗೂ ಅಭ್ಯಾಸ ಆಗೋಗಿದೆ. ನಾನೇನ್ ಅಟ್ಟಕ್ಕೆ ಏರಲ್ಲ. ಸರಿ ದುರ್ಗಾ, ಆ ಬಳಿ ಇಲ್ಲಿ ಕೊಡು. ನಿನ್ ಕೈಗೆ ನಾನೇ ಹಾಕ್ತೀನಿ. ಏನೂ ಬೇಕಾಗಿಲ್ಲ, ನಮ್ ಪ್ರಿಯ ಹಾಕೋತಾಳೆ. ಇದು ಕಣೋ ಅದ್ಕೆ ನಾದ್ನಿ ಅಂದ್ರೆ. ಅವ್ರ ಪ್ರೀತಿನೇ ಬೇರೆ, ಅಕ್ಕ ತಂಗಿರ್ ತರ ಇರ್ತಾರೆ. ನೀವು ನನ್ಗೆ ಅಮ್ಮನ್ ತರ ಅಂದ್ರೆ ಇವಳು ನನ್ಗೆ ಒಡ ಹುಟ್ಟಿದ ತಂಗಿ ತರಾನೇ ಅಲ್ವಾ? 100 ಕಾಲ ನಿಮ್ಮಿಬ್ರು ಪ್ರೀತಿ ಹೀಗೆ ಇರ್ಬೇಕು. ಶುಭ ಸೂಚನೆನೇ. ಇಬ್ರಿಗೂ ದೃಷ್ಟಿ ತೆಗಿತೀನಿ, ಹತ್ರ ನಿಂತ್ಕೊಳ್ಳಿ. ಇಲ್ಲಿದ್ದೀರಾ? ಚೆನ್ನಾಗಿದ್ದೀರಾ ಗಿರಿ ಚಿಕ್ಕಿ? ಈ ಗಿರಿ ಪಿರಿ ಅಂತ ಕರಿಬೇಡ ಅಂತ ಹೇಳಿಲ್ವಾ? ಗಿರಿಜಾ ಚಿಕ್ಕಮ್ಮ ಅಂತ ಕರೆಯಕ್ಕೇನು? ಚೆನ್ನಾಗಿದ್ಯಾ ಮಂಗಳಮ್ಮ? ಇದ್ದದಕ್ಕೆ ಬಂದಿದ್ದು. ನೀವು ಬೇಡ ಅಂದು ಕರೀದೇ ಇದ್ರು ಇಷ್ಟಪಟ್ಟು ಹಠ ಮಾಡಿ ಬಂದಿದ್ದೀನಿ. ನನ್ನ ವಿಷಯ ಪಕ್ಕಕ್ಕಿಟ್ಟು ಮೊದಲು ದೃಷ್ಟಿ ತೆಗಿರಿ. ನನ್ನ ಸೋದ್ರ ಸೊಸೆಗೆ ಒಂದು ಸುತ್ತು ಜಾಸ್ತಿ ತೆಗಿರಿ. ಚೊಚ್ಚಲ ಬಸ್ರಿ ಇವಳು. ನೀವು ಮೊದಲು ಶುರು ಮಾಡಿ. ನನ್ಗೆ ಮಗಳು ಸೊಸೆ ಇಬ್ರು ಒಂದೇ. ಒಬ್ರು ಹೆಚ್ಚಲ್ಲ, ಒಬ್ರು ಕಡಿಮೆ ಅಲ್ಲ. ನನ್ಗೆ ಇಬ್ರು ಸಮಾನನೇ. ಹಾ, ಸಮಾನ ವಿಮಾನ ಅಂತ ನೀವ್ ಅನ್ಕೊಂಡ್ರಾಗತ್ತಾ? ಈ ಪ್ರಪಂಚನೂ ಅನ್ಕೋಬೇಕಲ್ಲ. ಅದನ್ನೆಲ್ಲ ನನ್ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ತಲೆ ಕೆಡಿಸ್ಕೊಂಡಿದ್ದಿದ್ರೆ ಸಂಬಂಧ ವಂಶ ಉಳಿತಾ ಇತ್ತು. ನನ್ನ ಮಗಳು ಈ ಮನೆಗೆ ಸೊಸೆಯಾಗ್ತಿದ್ಲು. ನಾದ್ನಿ ಅಂತ ನೀವು ನೋಡದೇ ಇದ್ರು ಅಣ್ಣನ ಮೇಲಿನ ಪ್ರೀತಿಯಿಂದ ನಾನು ಬಂದಿದ್ದೀನಿ ಅಷ್ಟೇ. ಅತ್ತೆ, ಯಾವಾಗ್ಲೂ ನಡೆದಿದ್ದು ಇವಾಗ ಯಾಕೆ? ಯಾವಾಗ್ಲೂ ನಡೆದಿದ್ದಾದ್ರೂ ಸಂಬಂಧ ಮುಗ್ದು ಹೋಗುತ್ತೋ ಹೇಗೆ? ನಿಮ್ಮ ಅಮ್ಮನಷ್ಟು ಹೊಟ್ಟೆ ಉರ್ಕೊಳ್ಳೋರು ಯಾರಾದ್ರೂ ಇದಾರ ಹೇಳು? ನಿನಗ್ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ಇಲ್ವಾ? ಅಯ್ಯೋ ಅಯ್ಯೋ ಅಯ್ಯೋ, 2 ಸಲ ಗರ್ಭಪಾತ ಆಗಿರೋ ಈ ನತದೃಷ್ಟ ಹೆಣ್ಣನ್ನ ತುಂಬು ಗರ್ಭಿಣಿ ನನ್ನ ಸೊಸೆ ಜೊತೆ ನಿಲ್ಲಿಸ್ಕೊಂಡು ನೀನು ದೃಷ್ಟಿ ತೆಗಿತಿದ್ಯಾ? ಅವಳಿಗಿರೋ ದೋಷ ಇವಳಿಗೆ ಬಂದ್ಬಿಟ್ರೆ ಅತ್ತೆ, ದೊಡ್ಡೋರ್ ನೀವು. ನೀನ್ ಬಾಯಿ ಮುಚ್ಚೆ. ನಾನು ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇರೋದು. ಏ ದಡ್ಡಿ, ನಿನಗೇನಾದ್ರೂ ತೊಂದ್ರೆ ಆದ್ರೆ ನೋವು ಅನುಭವಿಸೋದು ನೀನೇ ಕಡೆ. ಶುಭ ಅಂತ ಸೀಮ್ ಅಂತ ಮಾಡ್ತಿದ್ರೆ ಏನ್ ಮಾತಾಡ್ತಿದ್ಯಾ ನೀನು? ಬಾಯಿಗೆ ಬಂದಿದ್ದೆಲ್ಲ ಮಾತಾಡೋದು ಅಭ್ಯಾಸನಾ? ಬೇರೆಯವ್ರ ಮನ್ಸಿಗೆ ಎಷ್ಟು ನೋವಾಗುತ್ತೆ ಅನ್ನೋದು ಗೊತ್ತಾಗಲ್ವಾ? ದುರ್ಗಾ, ಅವ್ರ ಮಾತನ್ನ ತಲೆಗೆ ಹಾಕೋಬೇಡ. ಬ್ಯಾಡ ಅಮ್ಮನವ್ರೆ, ನೀವ್ ಹತ್ರ ನನ್ ಕೈಲಿ ತಡ್ಕೊಳಕ್ ಆಗಕ್ಕಿಲ್ಲ. ಹುಟ್ದಾಗಿಂದ ನಿಮ್ ಮನೆಯವಳೆ ಆಗಿ ನಿಮ್ ಹಿಂದೆನೆ ನಿಮ್ ಅತ್ತೆ ಮನೆಗೂ ಬಂದೀವ್ನಿ. ಆ ಮಹಾತಾಯಿ ಆಡ್ರೋ ಮಾತ್ಗೆ ನನ್ ಮನ್ಸು ವಿಲವಿಲ ಅಂತೈತಮ್ಮ. ನೀನ್ ಆಳ್ಬೇಡ ಕಣಮ್ಮ. ಅವ್ರ ಮಾತನ್ನ ಕೇಳಿ ನೀನ್ ಎಷ್ಟು ಸಂಕಟ ಅನ್ಭವಿಸ್ತಿದ್ಯ ಅಂತ ನಂಗೆ ಗೊತ್ತು ಕಣವ. ಸತ್ಯವತಿ, ನನಗ್ ಭಯ ಆಗ್ತಿದೆ. ಭಯ ಪಡ್ಬೇಡ ಕಣವ, ನಿಂಗೇನು ಆಗಕ್ಕಿಲ್ಲ. ಚೆನ್ನಾಗಿ ಹೆರಿಗೆ ಆಗ್ತೈತೆ, ಮುದ್ದಾಗಿರೋ ಮಗು ಹುಡ್ತೈತೆ. 2 ಸಲ ಹಾಗಾಗಿದ್ಯಲ್ಲ ಅನ್ನೋ ಭಯದಲ್ಲೇ ಇದ್ದೀನಿ ಕಣೆ. ಇವತ್ತು ಅವ್ರ ಸೀಮಂತದ ದಿನ ಹೀಗೆ ಹೇಳಿದ್ರು. ಹೇಗೋ ಏನು ಅಂತ ಆತಂಕ ಆಗ್ತಿದೆ.
ಅವಮ್ಮ ಏನ್ ದೇವ್ರ? ಅವಳ ಮಾತಿಗೆ ಯಾಕೆ ತಲೆ ಕೆಡ್ಸ್ಕೊತೀರಾ? ಅವ್ರ ಮಗಳನ್ನ ಸೊಸೆ ಮಾಡ್ಕೊಳ್ಳಿಲ್ಲ ಅಂತ ಅವ್ರ ಹೊಟ್ಟೆ ಕಿಚ್ಚು. ಬಿಟ್ಬಿಡ್ರವ, ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಅಮ್ಮ, ಅತ್ಗೆ ಬೇಜಾರ್ ಮಾಡ್ಕೊಂಡಿದ್ದಾರೆ ಅನ್ಸತ್ತೆ. ಬಾಮ್ಮ, ಹೋಗಿ ಸಮಾಧಾನ ಮಾಡೋಣ. ಅವಳ ದುಃಖ ನೋಡಕ್ಕಾಗ್ತಿಲ್ಲ. ನಾವು ಇವಾಗ ಹೋದ್ರೆ ಅವಳು ಸುಮ್ಮನಾಗಲ್ಲ. ಪ್ರಸಾದ್ ಬರ್ಲಿ, ಅವನೇ ಸಮಾಧಾನ ಮಾಡ್ತಾನೆ. ನಿಮ್ ಜೊತೆ ನಾನು ಇಲ್ಲಿಗೆ ಬಂದಾಗಿಂದ ಹೇಳ್ತಾ ಇವ್ನಿ, ನೀವೇ ನನ್ ಮಾತು ಕೇಳಲಿಲ್ಲ. ಏನದು? ಆ ಗಿರ್ಜಮ್ಮನ್ ಹೊಟ್ಟೆಗಿರೋ ಮಾತು ಆಚೆಗ್ ಬಂದೈತೆ. ಆದ್ರೆ ನಿಮ್ ನಾದ್ನಿ ಕೂಡ ಅದೇ ಹೊಟ್ಟೆ ಕಿಚ್ಚೈತೆ. ಏನ್ ಮಾತಾಡ್ತಿದ್ಯಾ ನೀನು? ನಾನ್ ಸುಳ್ಳು ಹೇಳ್ತಿದ್ರೆ ಅತ್ತೆ ಹಂಗ್ ಮಾತಾಡ್ಬೇಕಾದ್ರೆ ಅವ್ರ ಹಲ್ಲನ್ನ ಉದುರಿಸ್ತೆ ನಿಮ್ ಒಳ್ಳೇದಕ್ಕೆ ಅಂತ ಹೇಳ್ದಾಗ ಸುಮ್ನೆ ಇರ್ತಿದ್ಲ? ಎಲ್ಲ ಸೋದರತ್ತೆ ಗುಣ, ಸೋದರತ್ತೆ ಹೋಲ್ಕೆನೆಯ. ಯಾಕೆ ಹಾಗಂತಿದ್ಯಾ? ನಾನೇನ್ ಸುಳ್ಳು ಹೇಳ್ತಿಲ್ಲ ಕಣಮ್ಮ. ಪ್ರಿಯಾ ಪ್ರಿಯಾ ಅಂತ ನೀವೇ ಹಿಂದೆ ಒಯ್ತಾ ಇದ್ರೆ ಹೊರ್ತು ನಿಮ್ ಮೇಲೆ ಅವ್ರಿಗೆ ಸ್ವಲ್ಪನೂ ಪ್ರೀತಿನೇ ಇಲ್ಲ. ಅಮ್ಮೋ ಅಮ್ಮೋ, ನಮ್ ಮುಂದೆ ಒಂಥರ ನಮ್ ಹಿಂದೆ ಒಂಥರ ಆಡೋ ಹೆಂಗ್ಸವಳು. ಹೂವಿಂದ ಹಿಡ್ದು ಎಲ್ಲ ನೀವೇ ತಕ್ಕೊಡ್ಬೇಕು ಅನ್ಕೊಂಡ್ರಿ, ಹೌದು ಅಲ್ವೋ? ಹೌದು. ಹೂವು ಗಾಜಿನ ಬಳೆ ತಗೊಂಡ್ಲು. ರೇಷ್ಮೆ ಸೀರೆ ನೆಕ್ಲೆಸು ಯಾಕೆ ತಕೊಳ್ಳಿಲ್ಲ ಗೊತ್ತಾ? ಅವಳ ಗಂಡನ್ಗೆ ಬೇಜಾರಾಗತ್ತೆ ಅಂತ ಹೇಳಿದ್ಲಲ್ಲ. ಅದೆಲ್ಲ ಬರೀ ಸುಳ್ಳು ಕಣಮ್ಮ. ಅವ್ರ ಅಣ್ಣನ್ ಮುಂದೆ ಮಾಡಿರೋ ನಾಟಕ. ನಿಜ ಹೇಳ್ಬೇಕು ಅಂದ್ರೆ ನಿಮ್ ಮರ್ಯಾದೆ ತೆಗೆಯೋದೇ ಅವಳ ಉದ್ದೇಶ ಅಂತೀನಿ. ಏನ್ ನೀನ್ ಹೇಳ್ತಿರೋದು? ನಿಜ ಅಮ್ಮವ್ರೇ. ಮನೇಲಿ ಜಾಗ ಕೊಟ್ಟಿದ್ದೆ ಇರೋ ಬರೋ ಕೆಲಸ ಮಾಡ್ಸಕ್ಕೆ. ಆದ್ರೆ ಒಂದಿಷ್ಟು ಬಂಗಾರ, ಅರ್ಶನ ಕುಂಕುಮ ಜೊತೆ ಒಂದು ರೇಷ್ಮೆ ಸೀರೆನೂ ಕೊಟ್ಟಿಲ್ಲ ನಮ್ಮ ಅಣ್ಣ ಅತ್ತಿಗೆ ಅಂತ ಜನ ಅನ್ಕೊಳ್ಳೋದಕ್ಕೆ. ನಿಜನಾ? ಮತ್ತೆ ನಿಮ್ಮಿಬ್ಬರ ಮಧ್ಯ ವ್ಯತ್ಯಾಸ ಎಲ್ರಿಗೂ ಗೊತ್ತಾಗಿ ನಿಮ್ಮನ್ನೆಲ್ರೂ ಬೈಬೇಕು ಅಂತಾನೆ ಬೇಡ ಅಂದ್ರೆ ಬೇಡ ಅಂದಿದ್ದು. ದೊಡ್ಡ ಉದ್ಯೋಗದಲ್ಲಿ ಅವಳೆ ಇದೇನ್ ಕೆಟ್ಟ ಬುದ್ಧಿ ಅಂತ ಜನ ಎಲ್ಲ ಆಡ್ಕೊಳಕ್ಕೆ ಮಾಡ್ತಿರೋದು. ಪ್ರಿಯಾ ಹಾಗೆ ಯೋಚಿಸ್ತಿದ್ದಾಳ? ಮತ್ತೆ ಬಳೆ ನೀನೇ ಹಾಕು ಅಂತ ಆತ್ಗೆ ಹೇಳಿದ ತಕ್ಷಣ ನೀವು ಕರ್ಗೋಗ್ಬಿಟ್ರಿ. ಅದನ್ನೇ ಜಾಣತನ ಅನ್ನೋದು. ನಿಮ್ಮಂತ ಒಳ್ಳೆ ಬುದ್ಧಿ ಇರೋರೆಲ್ಲ ಇದನ್ನೆಲ್ಲ ಹೆಂಗ್ ಅರ್ಥ ಮಾಡ್ಕೋತೀರಾ ಹೇಳಿ? ಅಣ್ಣ, ಬುದ್ಧಿ ಇಲ್ದೆ ಅತ್ತೆ ಆಡಿದ ಮಾತ್ಗೆ ಅತ್ಗೆ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಅಲ್ವಾ ಅವ್ರು ಬಂದಿರೋದು. ಇವಳಿಗೆ ಸಮಾಧಾನ ಮಾಡ್ತೀನಿ ನಾನು. ನಮಗ್ ಭಯ ಆಗಿ ಸುಮ್ನೆ ಆದ್ವಿ. ಬಾ ಅಣ್ಣ, ಹೋಗೋಣ. ಬಾ ಹೋಗನ್ ಬಣ್ರಮ್ಮ. ದುರ್ಗಾ, ಸಂಬಂಧಿಕರೆಲ್ಲ ಬಂದಿದ್ದಾರೆ, ಬಾ ಹೋಗೋಣ. ಆ ಮಂಗಳಮ್ಮನ್ ಮಾತ್ಗೆ ತಲೆ ಕೆಡ್ಸ್ಕೋಬೇಡಮ್ಮ. ಸುಮ್ನೆ ಬಾಯಿಗೆ ಬಂದಂಗ್ ಮಾತಾಡ್ತಾಳೆ. ಸಾರಿ ಅತ್ಗೆ. ನೀನ್ ಯಾಕಮ್ಮ ಸಾರಿ ಕೇಳ್ತೀಯಾ? ಅದು ಅತ್ಗೆ, ನನ್ ಬಗ್ಗೆ ಸಹಾನುಭೂತಿ ತೋರ್ಸಿದ್ರೆ ನನ್ಗಿಷ್ಟ ಆಗಲ್ಲ. ಅವ್ರು ಆ ಥರ ಮಾತಾಡಿದ್ದಕ್ಕೆ ಸಾರಿ ಕೇಳ್ತಿರೋದು ದುರ್ಗಾ. ಮೌನವಾಗಿ ಮೋಸ ಮಾಡೋರ್ಗಿಂತ ಅವರೇ ವಾಸಿರಿ. ನನ್ಗೇನಂದ್ರೂ ಪರವಾಗಿಲ್ಲ ಬಿಡಿ. ನೀವು ಹೊರಟಿ, ನಾನು ಬರ್ತೀನಿ. ಸರಿ, ಬೇಗ ಬಾ. ಈ ಸೀರೆ ನಿನಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಪ್ರಿಯಾ. ಸಿಂಪಲ್ ಆಗಿ ತುಂಬಾ ಚೆನ್ನಾಗಿದೆ. ಸಾದಾ ಸೀದಾ ಸೀರೆಗಳನ್ನೇ ಉಟ್ಕೋತಾಳೆ. ಇವಳ ಸೆಲೆಕ್ಷನ್ನೇ ಬೇರೆ. ಇವಳ ಅಂದಕ್ಕೆ ಅಲಂಕಾರ ಬೇಕಾಗೇ ಇಲ್ಲ. ಇದನ್ನ ನನ್ ಗಂಡ ತಂದಿದ್ದು. ಪ್ರೀತಿ ಮದ್ವೆ ಆಗಿದ್ದೀರಲ್ಲ, ಒಬ್ರಿಷ್ಟ ಒಬ್ರಿಗೆ ಗೊತ್ತಿರತ್ತೆ ಬಿಡು. ಏನಮ್ಮ ದುರ್ಗಾ, ನಿಮ್ ಅತ್ತೆ ಮನೆಯಿಂದ ಒಂದ್ ರೇಷ್ಮೆ ಸೀರೆ ಕೊಡಕ್ಕಾಗ್ಲಿಲ್ವಾ? ನಾನ್ ರೇಷ್ಮೆ ಸೀರೆ ಉಟ್ಕೊಳಲ್ವಲ್ಲ, ನಾನೇ ಬೇಡ ಅಂದೆ. ಅವ್ವ, ಬೇಡ ಅಂದಿದ ತಕ್ಷಣ ಅರ್ಶನ ಕುಂಕುಮ ಕೊಡಲ್ವಾ? ಈಗ ನಿಮ್ಗೆ ಅರ್ಥ ಆಯ್ತೇನ್ರಮ್ಮ? ಏ ಜರ್ಗೆ ನೀನು. ಇವ್ರದೆಲ್ಲ ಬರೀ ಇಂಥದೇ ಮಾತು. ಈ ತರ ಆಡೋದೇ ಇವ್ರಿಗೆ ಅಭ್ಯಾಸ. ಈ ಮನೆಯಲ್ಲಿ ಮನೆ ಮಗಳಿಗೆ ಬೆಲೆನೇ ಇಲ್ಲ. ಮಂಗಳಮ್ಮ, ಅಮ್ಮ, ಮೊದಲು ಕಾರ್ಯಕ್ರಮ ಶುರು ಮಾಡ್ಕೊಳ್ಳಿ. ಸತ್ಯವತಿ, ಮುತ್ತೈದೆಯರಿಗೆಲ್ಲ ಅರ್ಶನ ಕುಂಕುಮ ಕೊಡು.
ಕೃಷ್ಣ ಅಳಿಯಂದ್ರೆ ನೀವಿಬ್ರು ಅವ್ರಿಗೆ ಕುಂಕುಮ ಇಟ್ಟು ಅರ್ಶನ ಹಚ್ಚಿ ಬಳೆ ತೊಡ್ಸಿ ಅಕ್ಷತೆ ಹಾಕಿ.